ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು. ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಯುಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಿಂಗಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಅವರು ನಿಮಗೆ ಒಂದು ಕಾರ್ಡ್ನ ಕೊಟ್ಟಿರ್ತಾರೆ. ಆ ಕಾರ್ಡಲ್ಲಿ ಜಸ್ಟ್ ಅಕೌಂಟ್ ನಂಬರ್ ಮತ್ತು ಕಸ್ಟಮರ್ ಐ ಡಿ ಮಾತ್ರ ಇರುತ್ತೆ. ಆದರೆ ಅವರು ಡೆಬಿಟ್ ಕಾರ್ಡ್ ನಂಬರ್ನ ಕೊಟ್ಟಿರಲ್ಲ, ಅಂದರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ನಂಬರ್ನ ಕೊಟ್ಟಿರಲ್ಲ. ಎ ಟಿ ಎಮ್ ಕಾರ್ಡ್ ನಂಬರ್ನ ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು IPP ಆ್ಯಪಲ್ಲಿ. ಅದಾದಮೇಲೆ ಆ ಎ ಟಿ ಎಮ್ ಕಾರ್ಡ್ ಬಂದು ವರ್ಚುವಲ್ ಎ ಟಿ ಎಮ್ ಕಾರ್ಡ್ ಬರುತ್ತೆ. ನೀವು ಅದನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಫೋಟೋ ತಗೊಂಡು ಇಟ್ಕೋಬೋದು ಫೋನಲ್ಲಿ. ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದೇನು ಪ್ರೊಸೆಸ್ ಇದೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟು ಇಂಡಿಯನ್ ಪೋಸ್ಟ್ ಬ್ಯಾಂಕಿಂಗ್ IPPB ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಮತ್ತು ಅಕೌಂಟ್ ನಂಬರ್ ಅದೆಲ್ಲನೂ ಕೂಡ ಅಪ್ಡೇಟ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ನೋಡ್ಬೋದು ನಿಮ್ಮ ಅಕೌಂಟ್ ನಂಬರ್ ಕೂಡ ಇದೆ, ಹಾಗೆ ನಿಮ್ಮ ಬ್ಯಾಲೆನ್ಸ್ ಕೂಡ ಇದೆ. ಆ ಕೆಳಗಡೆ ಬಂದರೆ ಮೈ ಸರ್ವಿಸಸ್ ಅಂತೇಳಿರುತ್ತೆ, ಅದರಲ್ಲಿ ಡೆಬಿಟ್ ಕಾರ್ಡ್ ಅಂತೇಳಿರುತ್ತೆ. ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದನ್ನು ನೀವು ಓಪನ್ ಮಾಡಿಕೊಳ್ಳ್ರಿ. ನೀವು ನೋಡ್ಬೋದು ಅದನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ರಿಕ್ವೆಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತೇಳಿ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ರೂಪೇ ವರ್ಚುವಲ್ ಕಾರ್ಡ್ ಅಂತೇಳಿ ಬರುತ್ತೆ. ವ್ಯಾಲಿಡಿಟಿ ಬಂದು 60 ಮಂತ್ಸ್, ಅಂದರೆ ಅಪ್ರಾಕ್ಸಿಮೇಟ್ 5 ವರ್ಷ ಬರುತ್ತೆ ಈ ಕಾರ್ಡು. ಹೆಚ್ಚು ಕಮ್ಮಿ 5 ವರ್ಷ ನೀವು ಈ ಕಾರ್ಡನ್ನ ಯೂಸ್ ಮಾಡ್ಬೋದು. ಸೊ ಕೆಳಗಡೆ ನೋಟೆಲ್ಲ ಓದ್ಕೊಂಡು ಒಂದು ಟಿಕ್ ಮಾರ್ಕ್ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟು ಕನ್ಫರ್ಮ್ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅಂದರೆ ನಿಮ್ಮ ಅಕೌಂಟಿಂದ 25 ರೂಪೀಸ್ ಅಮೌಂಟ್ ಕಟ್ಟಾಗುತ್ತೆ. ಅದು ಬಂದು ಇಯರ್ಲಿ ಕಟ್ಟಾಗೋದು. ಅದನ್ನು ನೀವು ಎಲ್ಲ ಓದ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಅಂತ ಕೊಡಬೇಕು. ಅದು ವರ್ಷಕ್ಕೊಂದ್ಸಲ ಮಾತ್ರ ಕಟ್ಟಾಗುತ್ತೆ. ನಿಮ್ಮ ಅಕೌಂಟಲ್ಲಿ ಅಮೌಂಟ್ನ ಮೇಂಟೈನ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಕೊಡಿ. ಇಲ್ಲಿ ನಿಮ್ಮ ನಂಬರ್ಗೊಂದು OTP ಬರುತ್ತೆ. ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರ ಆ ನಂಬರ್ಗೊಂದು OTP ಬರುತ್ತೆ. ಅಂದರೆ ಯಾವ ನಂಬರಿಂದ ನೀವು ಅಕೌಂಟ್ ಮಾಡ್ಕೊಂಡಿರ್ತೀರ ಇಂಡಿಯನ್ ಪೋಸ್ಟ್ ಬ್ಯಾಂಕಿಂಗ್ದು ಆ ನಂಬರ್ಗೊಂದು OTP ಬರುತ್ತೆ. OTPನ ಇಲ್ಲಿ ಹಾಕ್ಕೊಂಡು ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಟರೆ ನೀವು ನೋಡ್ಬೋದು ವರ್ಚುವಲ್ ಡೆಬಿಟ್ ಕಾರ್ಡ್ ಜನರೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಹಾಗೆ ರೆಫರೆನ್ಸ್ ನಂಬರ್ ಕೂಡ ಬರುತ್ತೆ. ಹಾಗೆ ನಿಮ್ಮ ಫೋನ್ಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಕೆಳಗಡೆ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕಾರ್ಡ್ ವ್ಯೂ ಅಂತ ಇದೆ, ಅದನ್ನು ಓಪನ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಎಂಟರ್ MPIN ಪಿನ್ ಅಂತೇಳಿ ಬರುತ್ತೆ. MPIN ಪಿನ್ ಬಂದು ನೀವು ಫಸ್ಟು IPP ಆ್ಯಪನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಆ ಪಿನ್ನ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಆ ಪಿನ್ನ ಹಾಕ್ಕೊಂಡು ನೀವು ನೆಕ್ಸ್ಟು ಪ್ರೊಸೆಸ್ ಮಾಡಬೇಕು. ಆ ಪಿನ್ನ ಹಾಕ್ಕೊಂಡು ನೆಕ್ಸ್ಟು ಕನ್ಫರ್ಮ್ ಅಂತ ಕೊಟ್ಟರೆ ನೀವು ನೋಡ್ಬೋದು ವರ್ಚುವಲ್ ಡೆಬಿಟ್ ಕಾರ್ಡ್ ಈ ಥರ ಓಪನ್ ಆಗುತ್ತೆ. ಅದರಲ್ಲಿ ಡೆಬಿಟ್ ಕಾರ್ಡ್ ನಂಬರ್ ಕೂಡ ಇದೆ, ನಿಮ್ಮ ನೇಮ್ ಇದೆ ಮತ್ತು ವ್ಯಾಲಿಡ್ ಇಯರ್ ಕೂಡ ಇದೆ. ಅದನ್ನು ಒಂದು ಫೋಟೋ ತೆಕ್ಕೊಂಡು ಇಟ್ಕೊಂಡು ನೆಕ್ಸ್ಟು ಈ ವರ್ಚುವಲ್ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ Paytm, ಫೋನ್ಪೇ ಮತ್ತು ಗೂಗಲ್ ಪೇ ಎಲ್ಲನೂ ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ಲೈಕನ್ ಪ್ರೆಸ್ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.